ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಕೊಬ್ಬರಿ ಎಣ್ಣೆ ತಲೆಗೆ ಹಾಕೋಕ್ಕೆ ಕೊಬ್ಬರಿ ಎಣ್ಣೆ ಕಾಯಿಸೋಣ. ನೋಡಿ, ಅದಕ್ಕೆ ಬೇಕಾಗಿರೋದು ನುಗ್ಗೆ ಸೊಪ್ಪು. ನೋಡಿ, ಫ್ರೆಶ್ ಆಗಿರೋದೆಲ್ಲ ತೊಳೆದ್ಬಿಟ್ಟು ಫ್ಯಾನ್ಗಳಲ್ಲಿ ಆರಿಸಿಟ್ಟಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು, ನೋಡಿ ಇದು ತುಳಸಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ನೆಲ್ಲಿಕಾಯಿ ತಗೊಂಡಿದ್ದೀನಿ, ಒಂದು ಬೆಟ್ಟದ ನೆಲ್ಲಿಕಾಯಿ ಇತ್ತು. ಇದು ದಾಸವಾಳದ ಎಲೆ, ದಾಸವಾಳದ ಹೂವು ಸಿಕ್ಕಿದ್ರೂ ಹಾಕ್ಬೋದು, ಹೂವು ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಎಲೆ ಕಿತ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಅಲವೇರಾ ಕಿತ್ತು ತೊಳೆದಿಟ್ಟಿದ್ದೀನಿ. ಇದು ಮೇಲ್ಗಡೆ ಒಳಗಡೆ ತಿಳ್ಳು ಮಾತ್ರ ಇಟ್ಟಿದ್ದೀನಿ. ನೋಡಿ, ಒಂದು ಚಿಕ್ಕದು ಒಂದು 3 ವೀಳ್ಯದೆಲೆ. ಇದೇನಪ್ಪ ಅಂದರೆ ಇದು ಬೆಟ್ಟದ ನೆಲ್ಲಿಕಾಯಿದು ಗಿಡದ್ದೇನೆ, ಅದ್ರ ಎಲೆ. ಇದು ಗರ್ಕೆ. ನೋಡಿ, ಇದು ಒಂದೆಲ್ಗ ನಾಟಿದು. ಇದು ಪಾರಮ್ ಆದರೆ ಇಲ್ಲಿ ನೋಡಿ ನಾನು 2 ಕಿತ್ಕೊಬಂದಿದ್ದೆ ತೋರಿಸೋದು. ನೋಡಿ, ಪಾರಮ್ ಆದರೆ ಇದು ದಪ್ಪ ಎಲೆ ಬರುತ್ತೆ. ಇದು ನೋಡಿ ಎಷ್ಟು ದಪ್ಪ ಇದೆ. ಇದು ನಾಟಿದು ನೋಡಿ, ತೆಳುಗೆ ಇದು ಕೈ ಬರುತ್ತೆ. ಇದು ಅಷ್ಟು ಕೈ ಇರಲ್ಲ ಪಾರಮ್ಮು. ನೋಡಿ, ಇಷ್ಟು ಬೇಕಾಗಿರೋದು. ಇದಕ್ಕೆ ಮೆಂತ್ಯ ನೋಡಿ, ಇದು ಕೈ ಜೀರಿಗೆ ತಗೋಬೇಕಾಯಿತು. ಕಪ್ಪುದು ಜೀರಿಗೆ ಬರುತ್ತೆ, ಅದು ಜೀರಿಗೆ ಎಲ್ಲೂ ಸಿಕ್ಕಲಿಲ್ಲ. ಒಂದು 3 ಲವಂಗ ತಗೊಂಡಿದ್ದೀನಿ. ನೋಡಿ, ಒಂದು 50 ಗ್ರಾಮ್ ಆಗುವಷ್ಟು ಇದು ನೋಡಿ ಮೆಂತ್ಯ ಕಾಳು. ಇಷ್ಟು ಬೇಕಾಗಿರೋದು. ನಾನು 1 ಲೀಟ್ರ್ ಎಣ್ಣೆ ತಗೊಂಡಿದ್ದೀನಿ. ನೋಡಿ, ಒಂದು ಲೀಟ್ರ್ ಇದೆ. ಇದು ಕೊಕೊನಟ್ ಆಯಿಲು ನೋಡಿರಿ. ಇದು ಡಬ್ಬದಿಂದ ಎಲ್ಲ ಇದಕ್ಕೆ ಸುರಿದು ಬಟ್ಲಲ್ಲಿ ಇಟ್ಟಿದ್ದೀನಿ. ಈ ಬೇರೆ ಪಾತ್ರೆಗೆ ಹಾಕ್ತೀನಿ. ಇದು ಎಲ್ಲ ಕಾಯಿಸುವಾಗ ಉಕ್ಕೋಗುತ್ತೆ. ನಿಧಾನ ಉರಿಲಿ ಕಾಯಿಸ್ಬೇಕು, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಸುಂಡೆಕಾಯಿ ಸಿಕ್ಕಿತ್ತು ಅಲ್ಲಿ. ಇದೆಲ್ಲಾದರೂ ಸಿಕ್ಕಿದ್ರೆ ನೀವು ತಂದು ಚಟ್ನಿ ಮತ್ತು ಬದನೆಕಾಯಿ, ಆಲೂಗೆಡ್ಡೆ, ಸುಂಡೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರ್ತವೆ. ಚಿಕನ್ ಸಾಂಬಾರು ಇದ್ದಂಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಲ್ತಿದೆ. ಇದು ಒಳ್ಳೆ ಬಲ್ತಿದೆ ಚೆನ್ನಾಗಿ. ತುಂಬ ಶೀತ, ಕೆಮ್ಮು, ನೆಗಡಿ ಆಗಿದ್ರೆ ತಟ್ಟನೆ ಹೋಗುತ್ತೆ ಇದರಲ್ಲಿ. ಚೆನ್ನಾಗಿದೆ ನೋಡಿ. ಇದು ನಾನು ಅಲ್ಲಿ ಸ್ವಲ್ಪ ಸಿಕ್ಕಿತ್ತು, ಅದಕ್ಕೆ ಕಿತ್ಕೊಬಂದೆ. ನೋಡಿ, ನಾವು ಎಣ್ಣೆ ಕಾಯಿಸೋಕ್ಕೆ ಬೇರೆ ಪಾತ್ರೆ ಇಟ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ಹಾಕೋಣ. ಪ್ಯಾರಾಶೂಟ್ ಕೊಕೊನಟ್ ಆಯಿಲು. ಸಣ್ಣ ಉರಿಲಿ ಕಾಯಬೇಕು, ಸ್ವಲ್ಪ ನಿಧಾನಕ್ಕೆ. ಅದು ನೆಲ್ಲಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ. ನೋಡಿ, ಎಲ್ಲ ಬೆಂದ ಮೇಲೆ ಬಂತು. ನಾವು ವೀಳ್ಯದೆಲೆ ಕಟ್ ಮಾಡಿದ್ದೀನಿ, ಪಟಪಟ ಅಂತ ಸಿಡಿಯುತ್ತೆ ಅದು. ನೋಡಿ, ತುಳಸಿ ಸೊಪ್ಪು, ಕರಿಬೇವು ಎಲೆ ಎಲ್ಲ ಚಟಪಟ ಅನ್ನುತ್ತೆ ಅದು. ನೋಡಿ, ಒಂದೆಲ್ಗ ಕಹಿಬೇವು, ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಕರಿಬೇವಲ್ಲ, ಬೇವು, ಕಹಿಬೇವು, ಮತ್ತು ದಾಸವಾಳದೆಲೆ ಕಟ್ ಮಾಡಿದ್ದೀನಿ ನಾನು. ಅದು ದಾಸವಾಳದೆಲೆ. ನೋಡಿ, ಇದು ಗರ್ಕೆ ಹುಲ್ಲು ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತಲ್ಲ. ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿದು ಅದ್ರ ಎಲೆ. ಬೆಟ್ಟದ ನೆಲ್ಲಿಕಾಯಿ ಗಿಡ ಸಿಕ್ಕಿದ್ರೆ ಆ ಥರ ಎಲೆ ತಂದು, ಮತ್ತು ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂದರೆ ಆ ಥರ ಎಲೆನೂ ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಕಾಯಬೇಕು, ರಸ ಬಿಡ್ಕೋಬೇಕು ಅದ್ರದ್ದು. ಅದು ರಸ ಬಿಟ್ಟು ಕಲರ್ ಚೇಂಜ್ ಆಗಬೇಕು. ಇದು ಇದರಲ್ಲೇ ಒಂದು ದಿವಸ ಬಿಡಬೇಕು, ಬೇಗ ತೆಗಿಬಾರ್ದು. ನೋಡಿ, ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಕ್ಬೋದು ನೀವು. ನಾನೆಲ್ಲ ಹಸಿದೆ ಹಾಕ್ತಾಯಿದ್ದೀನಿ. ಈ ಲವಂಗ ಆರುತ್ತೆ, ಅದಕ್ಕೋಸ್ಕರ ಹಿಂಗೆ ಮುರಿದು ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ ನಮಗೇನೆ ಅದು ಲವಂಗ. ನೋಡಿ, ನಾನು ಕಟ್ ಮಾಡಿಬಿಟ್ಟು ಕೈಯಲ್ಲಿ ಮುರಿದ್ಬಿಟ್ಟು ಹಾಕಿದ್ದೀನಿ. ಇದು ಕಪ್ಪಾಗುತ್ತೆ, ಅದಕ್ಕೋಸ್ಕರ ನಾನು ಇವಾಗ ಹಾಕಿದ್ದು ಮೆಂತ್ಯ ಕಾಳು. ಇದು 1 ಲೀಟ್ರಿಗೋಸ್ಕರ ಇಷ್ಟು ಜಾಸ್ತಿ ತಗೊಂಡಿರೋದು ಸೊಪ್ಪು. ನೀವು ಕಡಿಮೆ ಮಾಡೋದಾದರೆ ಸ್ವಲ್ಪ ಹಾಕಿ ಮಾಡ್ಬೋದು. ಈ ಅಲ್ವೇರಾನ ಲಾಸ್ಟಲ್ಲಿ ಹಾಕಬೇಕು. ಇದರಲ್ಲಿ ನೀರಿರೋದ್ರಿಂದ ಸಿಡಿಯುತ್ತೆ ಅದು ಮೇಲೆ. ನೀರಿನ ಅಂಶ ಎಣ್ಣೆಗೆ ಬಿದ್ದರೆ ಚಟ ಅಂತ ಆರುತ್ತೆ ಮೇಲೆ. ನೋಡಿ, ಗರಿಕೆ ಹುಲ್ಲೆಲ್ಲ ಕಾಣಿಸೋದೇ ಇಲ್ಲ ಎಣ್ಣೆಯಲ್ಲಿ. ಫುಲ್ಲು ಬಿಸಿಯಾಗಿ ಹೋಗಿದೆ. ತುಂಬ ಸಣ್ಣ ಉರಿಲೇ ಬೇಯಿಸ್ಬೇಕು ನೀವು. ಜೋರು ಉರಿ ಮಾಡಿದ್ರೆ ಇದೆಲ್ಲ ಕಪ್ಪಾಗಿ ಹೋಗುತ್ತೆ. ನೋಡಿ, ಗರಿಕೆ ಎಲ್ಲ ಕಾಣಿಸ್ತಾನೆ ಇಲ್ಲ, ಗರಿಕೆ ಮತ್ತು ನುಗ್ಗೆ ಸೊಪ್ಪೆಲ್ಲ. ಇದಕ್ಕೆ ಸೀಬೆಕಾಯಿ ಎಲೆನೂ ಹಾಕ್ಬೋದು. ಸೀಬೆಕಾಯಿ ಎಲೆ ಇಲ್ಲೆಲ್ಲೂ ಸಿಕ್ಕಲಿಲ್ಲ. ಸೀಬೆ ಹಣ್ಣು ತಿಂತಿರಲ್ಲ, ಸೀಬೆಕಾಯಿ, ಪೇರೆಕಾಯಿ ಅಂತಾರಲ್ಲ. ನೋಡಿ, ಹಿಂಗೆ ಸಣ್ಣ ಉರಿಲೇ ಕಾಯಬೇಕು. ನೋಡಿ,
ನೆಲ್ಲಿಕಾಯಿ ಎಲ್ಲ ಮೇಲೆ ಬಂತು, ಎಲ್ಲ ಚೆನ್ನಾಗಿ ಬೆಂದು. ನೆಲ್ಲಿಕಾಯಿ ನೀವು ಜಾಸ್ತಿ ಸಿಕ್ಕಿದ್ರೂ ಹಾಕ್ರಿ. ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದ್ರ ಸೀಸನ್ ಇರುವಾಗ ಜಾಸ್ತಿ ಸಿಗುತ್ತೆ. 80 ರೂಪಾಯಿ ಇರುತ್ತೆ ಕೆಜಿ. ಇದು ಯಾವಾಗಲೂ ಸೀಸನ್ ಇರುವಾಗ್ಲೂ ಇಲ್ಲದೆ ಇರುವಾಗಲೂ ಏನೆಲ್ಲ ರೇಟ್ ಜಾಸ್ತಿ ಅದು. ಕೆಲವೊಬ್ರು ಕೇಳ್ತಾರೆ, ನೀವು ಕಲರ್ ಹಾಕ್ತೀರಾ ತಲೆಗೆ ಅಂತ. ಹ್ಞೂ ಅಂತ ಹೇಳ್ತೀನಿ ನಾನು, ಸುಮ್ಮನೆ ಇಲ್ಲ ಅಂತ ಹೇಳೋಲ್ಲ. ಹ್ಞೂ ಅಂತ ಇದ್ದವರಿಗೆ ಹ್ಞೂ ಅನ್ನೋದು, ಇಲ್ಲದವರಿಗೆ ಇಲ್ಲ ಅಂತ ಹೇಳೋದು. ನಾನು ಸುಳ್ಳು ಹೇಳ್ತೀಯಾ ಹಂಗೆ ಹಿಂಗೆ ಅಂತಾರೆ. ಹ್ಞೂ ಅಂತ ಹೇಳೋದು ನಾನು ಸುಮ್ಮನೆ. ಕಪ್ಪುಗಿದೆಯಲ್ಲ ಅದಕ್ಕೆ, 40 ವರ್ಷದ ಮೇಲೆ ಏಜ್ ಆದ್ರೂ ಕಪ್ಪುಗಿದೆಯಲ್ಲ ಅಂತ. ಒಬ್ಬೊಬ್ರು ಕಲರ್ ಹಾಕ್ತಾರಲ್ಲ, ಎಲ್ಲರೂ ಇವಾಗ ತಲೆಗೆ ಕಲರ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ. ಇದಕ್ಕೆ ಮೆಹಂದಿ ಸೊಪ್ಪು ಹಾಕ್ಬೋದು, ಸ್ವಲ್ಪ ಜಾಸ್ತಿ ಅಲ್ಲ, ಸಿಕ್ಕಿದ್ರೆ. ಅದೆಲ್ಲ ಇಲ್ಲಿ ಸಿಕ್ಕಲ್ವಲ್ಲ ಸಿಟಿ ಕಡೆ, ಅದಕ್ಕೋಸ್ಕರ. ಎಣ್ಣೆಯಿಂದ ಇದು ಸೋಸಿದ ಮೇಲೆ ಇದನ್ನು ಪುಡಿ ಮಾಡಿ ಒಂದು ದಿವಸ ತಲೆಗೆ ಅಲೋವೆರದ ಜೊತೆ ಹಾಕ್ಬೋದು. ಇದು ಸ್ನಾನ ಮಾಡೋ ದಿವಸ ಫುಲ್ಲು ಎಲ್ಲ ಚೆನ್ನಾಗಿ ಕಾಯ್ದಿರುತ್ತಲ್ವ, ಫುಲ್ಲು ಪೌಡ್ರ್ ಆಗುತ್ತೆ. ಅದನ್ನೆಲ್ಲ ಕಾಯಿಸ್ಬಿಟ್ಟು ಪುಡಿ ಮಾಡಿ ಅಲೋವೆರದ ಜೊತೆ ತಲೆಗೆ ಹಾಕ್ಬೋದು. ಇದನ್ನು ಬಿಸಾಕಬಾರ್ದು. ನೋಡಿ ಇದಾಗಿದೆ. ನಾನು ಇವಾಗ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚುತ್ತೀನಿ, ಇದು ಆರುತ್ತೆ, ಎಗರುತ್ತೆ. ಅದಕ್ಕೋಸ್ಕರ ಚಟಪಟ ಅನ್ನುತ್ತೆ. ಅದಕ್ಕೊಂಚೂರು ಪ್ಲೇಟ್ ಹಿಂಗೆ ಅಡ್ಡ ಇಟ್ಟರೆ, ಇಲ್ಲಾಂದರೆ ಮೇಲೆ ಬರುತ್ತೆ ಅದು ಎಣ್ಣೆ ಎಲ್ಲ. ನೋಡಿ ಅದು ಸೌಂಡ್ ಹೆಂಗೆ ಬರುತ್ತೆ, ಎಣ್ಣೆ ಎಲ್ಲ ಕಡೆ ಆರುತ್ತೆ ಆಮೇಲೆ. ಅದಕ್ಕೋಸ್ಕರ ನೋಡಿ ಇದಾಗಿದೆ, ಬಂದ್ ಮಾಡೋಣ. ಇದು ಗ್ಯಾಸು ಅದರಲ್ಲೇ ಕಾಯ್ತೆ ನೋಡಿ, ಹೆಂಗೆ ಸಿಡಿಯುತ್ತೆ ಅದು, ಅಲ್ವೇರ ಸಿಡಿಯುತ್ತೆ ಅದು. ನೋಡಿ ಅಡ್ಡ ಇಟ್ಬೇಕು ಪ್ಲೇಟನ್ನು, ಅದು ಕಾವಿರುತ್ತಲ್ಲ ಅದಕ್ಕೋಸ್ಕರ. ಅದು ಕಾಯೋವರೆಗೂ ಸಿಡಿಯುತ್ತೆ, ಅದು ನೀರಿರುತ್ತಲ್ಲ ಅದರಲ್ಲಿ. ನೋಡಿ ಅಲ್ವೇರ ಇದೆಯಲ್ಲ, ಅದು ಇನ್ನೂ ಬೇಯ್ತಾನೆ ಇದೆ. ನೋಡಿ ನೀರು ಹೋಗಿಲ್ಲ ಅದರಲ್ಲಿ, ಎಗರುತ್ತೆ ಅಂತ ಭಯ ಆಗುತ್ತೆ ಅದು ಮೇಲೆ. ನೋಡಿ ಅದು ಪೂರ್ತಿ ಕಾಯ್ದಾಯಿತು, ಎಣ್ಣೆ ಬಿಸಿ ಮಾಡಿ ಆಯಿತು. ನೋಡಿ ಇದಕ್ಕೆ ನಾನು ಹೇಳೋದ್ನಲ್ಲ, ಎಳ್ಳೆಣ್ಣೆನೂ ನೀವು ಹಾಕಿ ಇಟ್ಬೋದು. ಬೇಡ ಅಂದರೆ ನತ್ತಿಗೆ ಮಾತ್ರ ಹಾಕ್ಬೋದು ಇದನ್ನು ಹಾಕಿದ ಮೇಲೆ. ಅದು ಕೂದಲಿಗೆಲ್ಲ ಹಾಕಿದ್ರೆ ಕೂದಲೆಲ್ಲ ಹಿಂಗೆ ಬರುತ್ತೆ. ಅದಕ್ಕೋಸ್ಕರ ಅದು ತಿಕ್ಕಾಗಿರುತ್ತೆ. ನೋಡಿ ಆ ಎಣ್ಣೆ ದಪ್ಪ ಇರುತ್ತೆ, ಅದು ಎಣ್ಣೆ ಕೊಬ್ಬರಿ ಎಣ್ಣೆ ಥರ ಅಲ್ಲ ಅದು. ನೋಡಿ ಎಲ್ಲ ಚೆನ್ನಾಗಿ ಕಾಯ್ದಿದೆ. ಇದು ಈ ರಸ ಎಲ್ಲ ಬಿಡ್ಕೋಬೇಕು. ಇದನ್ನು ಒಂದು ದಿವಸ ಇದರಲ್ಲೇ ಬಿಡ್ಬೇಕು. ಇದನ್ನು ನಾನು ಅವರು ಈಗಲೇ ಬಂದರೆ ಇದನ್ನು ಹಿಂಗೆ ಕೊಟ್ಟು ಕಳಿಸ್ತೀನಿ ಇದ್ರ ಜೊತೆಲೇ. ಅವ್ರು ಅವಾಗೊಂದು ಸಲ ಪಾತ್ರೆ ಕೊಟ್ಟಿಲ್ಲ ವಾಪಸ್ಸು. ಥರ ಕೇಳಿದ್ದೀನಿ, ತರಲಿಲ್ಲ ಅಂದರೆ ಪಾತ್ರೆ ಕೊಡಲ್ಲ ಅವರು. ಅವ್ರ ಪಾತ್ರೆಗೆ ಇದು ಕೊಡಬೇಕು, ಬೇರೆ ಪಾತ್ರೆ ತಂದರೆ. ಅವ್ರ ಮನೆ ದೂರ, ಅದಕ್ಕೆ ಅವರು ತಗೊಬರಲ್ಲ. ನೋಡಿ ಎಲ್ಲ ಚೆನ್ನಾಗಿ ಇದ್ರ ರಸ ಎಲ್ಲ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ. ಒಂಥರ ಗ್ರೀನ್ ಕಲರ್ ಬರುತ್ತೆ, ಎಣ್ಣೆ ಗ್ರೀನಾಗಿರುತ್ತೆ. ಇವಾಗ ಗೊತ್ತಾಗಲ್ಲ ಅದು. ಅದರದ್ದೆಲ್ಲ ಚೆನ್ನಾಗಿ ಅದರಲ್ಲಿ ಅಂಶ ಬಿಡ್ಕೋಬೇಕು, ಅದರಲ್ಲಿ ಇದ್ದು. ಅದು ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಈ ಥರ ಮನೆಯಲ್ಲಿ ಎಣ್ಣೆ ಮಾಡಿ ಚಿಕ್ಕ ಮಕ್ಕಳಿಗೂ ಹಾಕ್ಬೋದು ಇದನ್ನು. ಅವ್ರಿಗೇನು ಸ್ವಲ್ಪ ಹಾಕಿದ್ರೆ ಸಾಕು. ಉದ್ದ ಕೂದಲರಿಗಾದರೆ ಬೇಗ ಖಾಲಿ ಆಗುತ್ತೆ. ಇದು 1 ಲೀಟ್ರು, ಒಬ್ಬೊಬ್ರಿಗೆ 2-3 ತಿಂಗಳು ಬರುತ್ತೆ. ನಾವಿಬ್ಬರು ನಮ್ಮ ಮನೇಲಿ ಇಬ್ಬರು ಹಾಕೋದಲ್ವ, ನಮಗೆ ಜಾಸ್ತಿ ದಿವಸ ಬರೋಲ್ಲ ಎಣ್ಣೆ, ಬೇಗ ಖಾಲಿ ಆಗುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಎಲ್ರಿಗೂ ಬಾಯ್ ಬಾಯ್.